ಸಂಜು ಸ್ಯಾಮ್ಸನ್ ವಿಕೆಟ್ ನ ಪವರ್ ಪ್ಲೇ ಎತ್ತಿಲ್ಲ ಅಂತ ಹೇಳಿದ್ರೆ ನಿಮ್ ಟೀಮ್ ನ ಎತ್ಬಿಟ್ಟು ಬೇರೆ ಕಡೆ ಎಸ್ಬಿಟ್ಟು ಅವ್ರ ಟೀಮ್ ನ ಮುಂದೆ ಕರ್ಕೊಂಡು ಹೋಗ್ತಿರ್ತಾರೆ ಅಂತ ಪ್ಲೇಯರ್ ಸಂಜು ಸ್ಯಾಮ್ಸನ್ ಅಂತ ಕ್ವಾಲಿಟಿ ಪ್ಲೇಯರ್ T20 ವರ್ಲ್ಡ್ ಕಪ್ ಇಂದ ಈ ಒಂದು ಕೆಲಸನೇ ಮಾಡ್ಕೊಂಡು ಬರ್ತಾರೆ, ಫಿನಿಶ್ ಮಾಡ್ಕೊಂಡು ಬರ್ತಾನೆ ಇದಾರೆ ಅಪೋನೆಂಟ್ ಟೀಮ್ಗಳನ್ನು ಕೂಡ. CSK ಗೆ ಸಂಜು ಸ್ಯಾಮ್ಸನ್ ಎಂತ ಪ್ಲೇಯರ್ ಸಿಕ್ಕಿದ್ರ ಅಂತ ಹೇಳಿದ್ರೆ ಬೆಸ್ಟ್ ಓಪನರ್, ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಬೆಸ್ಟ್ ಫಿನಿಶರ್, ಈ ಮೂರು ರೋಲು ಕೂಡ ಒಂದೇ ಕ್ವಾಲಿಟಿ ಪ್ಲೇಯರ್ ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ, ಅದು ರೇರು. ಈ ಒಂದು ಪ್ಲೇಯರ್ CSK ಗೆ ಸಿಕ್ಕಿರೋದು ಪುಣ್ಯ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಬೇಕು CSK ಟೀಮು ಈ ಒಂದು ಪ್ಲೇಯರ್ ನ ಸಿಗೋದಕ್ಕೆ. ಅಂಡ್ ಇವ್ರ ಜೊತೆಗೆ ಕಾರ್ತಿಕ್ ಶರ್ಮಾನು ಕೂಡ ಇವಾಗ ಸೇರ್ಕೊಂಡ್ಬಿಟ್ಟಿದ್ರೆ. ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಕಾರ್ತಿಕ್ ಶರ್ಮಾ ಅಂತೂ ಏನೂ ಇಲ್ಲ, 0 ಅಂತ ಹೇಳ್ತಾ ಇದ್ರಿ. ಇವ್ರಿಗೆ ಏನಕ್ಕೆ 14 ಕೋಟಿ 20 ಲಕ್ಷನ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ವಿ. ಬಟ್ ಲಾಸ್ಟ್ ಮ್ಯಾಚ್ ಇಂದ ಇಲ್ಲಿವರೆಗೂ ಮ್ಯಾಚ್ ನ ಇವರು ಕೂಡ ಫಿನಿಶ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಆಕ್ಚುಲಿ ಆಟ ಅಕೌಂಟ್ ಬಂದಾಗ MS ಧೋನಿ ಅನ್ಕೋಬಿಟ್ಟೆ, ಇವರು ಸ್ಟ್ಯಾಂಡ್ಸ್ ಮತ್ತೆ ಆ ಒಂದು ಡಿಫೆನ್ಸ್ ಮಾಡಿದಾರ ನೋಡಿ ನಾನು MS ಧೋನಿ ಅನ್ಕೋಬಿಟ್ಟಿದ್ದು. ಸೀರಿಯಸ್ ಆಗಿ ಕಾರ್ತಿಕ್ ಶರ್ಮಾ ಅದೇ ಒಂದು ಸ್ಟೈಲ್ ಕೂಡ ಬ್ಯಾಟಿಂಗ್ ಆಡ್ತಾರೆ. ಬಟ್ ಒಳ್ಳೆ ಫಿನಿಶರ್ ಸಿಕ್ಕಿದ್ದಾರೆ ಇವಾಗ CSK ಗೆ, ಒಳ್ಳೆ ಫಿನಿಶ್ ಕೂಡ ಮಾಡ್ತಾ ಇದ್ದಾರೆ ಕಾರ್ತಿಕ್ ಶರ್ಮಾ ಅಂಡ್ ಸಂಜು ಸ್ಯಾಮ್ಸನ್. ಸಂಜು ಸ್ಯಾಮ್ಸನ್ ಏನಾದ್ರು ಇವತ್ತು 100 ಹೊಡೆದ್ಬಿಟ್ಟಿದ್ರೆ ಮಗ, ಸೀರಿಯಸ್ ಆಗಿ ವಿರಾಟ್ ಕೊಹ್ಲಿ ರೆಕಾರ್ಡ್ ನ ಮ್ಯಾಚ್ ಮಾಡ್ಬಿಡ್ತಾ ಇದ್ರು. ಇನ್ನೊಂದು ಮ್ಯಾಚ್ ಮತ್ತೆ 100 ಬಂದ್ಬಿಟ್ಟಿದ್ರೆ. ಬಟ್ ಒಂಥರ ಸೆಲ್ಫಿಶ್ ಅಲ್ಲ ಈ ಒಂದು ಪ್ಲೇಯರ್, ಸೆಲ್ಫ್ಲೆಸ್ ಪ್ಲೇಯರ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವತ್ತು ಆಕ್ಚುಲಿ ಅವ್ರಿಗೆ 100 ಹೊಡೆಗೆ ಚಾನ್ಸ್ ಇತ್ತು, ಬಟ್ ಅವರು ಪೋಸ್ಟ್ ಮ್ಯಾಚ್ ಇದು ಪ್ರೆಸೆಂಟೇಷನ್ ಕೂಡ ಹೇಳ್ಕೊತಾರೆ ನನಗೆ ಇವತ್ತೇನು 100 ಹೊಡೆ ಅವಶ್ಯಕತೆ ಇರಲಿಲ್ಲ ಆಕ್ಚುಲಿ ಖಂಡಿತ ಅದ್ರ ಮೇಲೆ. ಬಟ್ ನನಗೆ ಟೀಮ್ ಗೆಲ್ಲೋದು ಸಖತ್ ಇಂಪಾರ್ಟೆಂಟು, ಯಾಕೆಂತ ಹೇಳಿದ್ರೆ ನಾವು ಈ ಒಂದು ಸೀಸನ್ ಒಳ್ಳೆ ಸ್ಟಾರ್ಟ್ ಕೂಡ ಸಿಕ್ಕಿದೆ. ಆಫ್ ಸೀಸನ್ ಆದ್ಮೇಲೆ ಇಲ್ಲಿಂದ ನಾವು ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಕೊಂಡ್ರು. ಬಟ್ CSK ಗೆ ಇವಾಗ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ. ಇಲ್ಲಿಂದ ಯಾವ ತರ ಆ ಒಂದು ಮೂಮೆಂಟಮ್ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೋ ಅಲ್ಲಿಂದ ಆ ಒಂದು ಮೂಮೆಂಟಮ್ ಕೂಡ ಅದೇ ತರ ಹೋಗ್ತಾ ಇರುತ್ತೆ. ಬಟ್ DC ಟಾಸ್ ನ ಗೆದ್ಬಿಟ್ಟು ಅದು ಯಾಕೆ ಬ್ಯಾಟಿಂಗ್ ತಗೊಂಡು ಇವತ್ತಿನ ಮ್ಯಾಚ್ ಅಂತ ಗೊತ್ತಾಗ್ತಿಲ್ಲ. ಓಕೆ, ಇವ್ರದೇ ಹೋಮ್ ಗ್ರೌಂಡ್ ಅಂತ ಹೇಳ್ಕೊಂಡ್ಬಿಟ್ಟು ಹೈಯೆಸ್ಟ್ ರನ್ನು ಕೂಡ ಹೊಡೆದಿದ್ದೀವಿ, ಲೋಯೆಸ್ಟ್ ರನ್ನು ಕೂಡ ಹೊಡೆದಿದ್ದೀವಿ. ಇವತ್ತು ಕೂಡ ಏನಾದ್ರು ಒಂದು ದೊಡ್ಡದಾಗಿ ಮಾಡ್ಬಿಡ್ದ ಅಂದ್ಬಿಟ್ಟು ಏನೋ ಟಾಸ್ ವಿನ್ ಆಗ್ಬಿಟ್ಟು ಬ್ಯಾಟಿಂಗ್ ತಗೊಂಡ್ರ ಅಂತ ನನ್ನ ಪ್ರಕಾರ ಹಂಗೆ ಅನಿಸ್ತಾ ಇದೆ. ಬಿಕಾಸ್ ಇವತ್ತಂತೂ ಅದೇದಕ್ಕೆ ತುಂಬಾ ಅರ್ಜೆಂಟ್ ಮಾಡಿದ್ರು ಓಪನರ್ಸ್ ಅಂತ ಅನಿಸುತ್ತೆ. ಪತಮ್ ನಿಶಾಂಕ ಬಿಡಿ ಅದೇ ತರ ಆಡೋದು ಬ್ಯಾಟಿಂಗು, ಸಿಕ್ಕಿದ್ರೆ ಹೊಡಿತಾ ಇರ್ತಾರೆ, ಇಲ್ಲ ಅಂತ ಹೇಳಿದ್ರೆ ಅದೇ ಔಟ್ ಆಗ್ತಾ ಇರ್ತಾರೆ. ಬಟ್ KL ರಾಹುಲ್ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಆಕ್ಚುಲಿ ಇವತ್ತಿನ ಮ್ಯಾಚಲ್ಲಿ. ಬಿಕಾಸ್ ಅದು ಪ್ರೆಷರ್ ಇಂದ ಹೊಡೆದಿದ್ದು ಅಂತ ನನಗೇನೋ ಅನ್ನಿಸ್ತದೆ. 12 ಬಾಲ್ಗೆ 12 ರನ್ ಹೊಡೆದಿದ್ದು ಸ್ಟಾರ್ಟಿಂಗು. ಅದಾದ್ಮೇಲೆ ಅಕೀಲ್ ಹುಸೇನ್ಗೆ ವಿಕೆಟ್ನ ಕೊಟ್ಟಿದ್ದು. ಬಟ್ ಅಕೀಲ್ ಹುಸೇನ್ CSK ಗೆ ಎಂತ ಬೌಲರ್ ಸಿಕ್ಕಿದ್ರು ಅಂತ ಹೇಳಿದ್ರೆ ನೂರ್ ಅಹಮದ್ ಅಂಡ್ ಅಕೀಲ್ ಹುಸೇನ್ ಅಂತೂ ತಿಂದ ಹಾಕ್ತಾರೆ ಮಗ ಆಪೋನೆಂಟ್ ಬೌಲರ್ಸ್ಗಳನ್ನ. ಬಿಕಾಸ್ ಇವತ್ತು ಅದೇ ತರ ಬೌಲಿಂಗ್ ನಾವು ಮಾಡಿದ್ದು. KL ರಾಹುಲ್ ತುಂಬಾ ಅರ್ಜೆಂಟ್ ಮಾಡಿಬಿಟ್ರು, ಸ್ಟೆಪ್ ಔಟ್ ಆಗಿ ಮೇಲೆ ಹೊಡೆದ್ಬಿಟ್ರು. ಆಕ್ಚುಲಿ ಅದು ಅಕೀಲ್ ಹುಸೇನ್ ಕ್ವಾಲಿಟಿ ಬೌಲರ್ ಮಗ, ಅವ್ರ ಅಗೇನ್ಸ್ಟ್ ರನ್ ಹೊಡೆಯೋದು ತುಂಬಾ ಕಷ್ಟ. ಬಿಕಾಸ್ ಅವರು ಎವ್ರಿ ಮೂವ್ಮೆಂಟ್ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ, ಬ್ಯಾಟ್ಸ್ಮನ್ ಫುಟ್ ವರ್ಕ್ ಎಲ್ಲಾನು ಕೂಡ. ಅದಕ್ಕೆ ಸ್ವಲ್ಪ ಹಿಂದೆ ಎಳ್ಕೊಂಡು ಹಾಕಿದ್ದು ಬಾಲ್, ಅದು ಕೂಡ KL ರಾಹುಲ್ಗೆ ಸ್ವಲ್ಪ ಬ್ಲಫ್ ಮಾಡಿದ್ರು. ಅಂಡ್ ಅದ್ಬಿಟ್ಟೆ ನಿತೀಶ್ ರಾಣಾ, ಓಕೆ ನಿತೀಶ್ ರಾಣಾ ಯಾಕೋ ನಿತೀಶ್ ರಾಣಾ ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಅದೇ 260 ಹೊಡೆದಿದ್ದಲ್ಲ ಪಂಜಾಬ್ ಅಗೇನ್ಸ್ಟ್, ಅದೇ ಲಾಸ್ಟ್ ಇನ್ನಿಂಗ್ಸು ನಿತೀಶ್ ರಾಣಾ KL ರಾಹುಲ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಂದಿದ್ದು. ಆಕ್ಚುಲಿ KL ರಾಹುಲ್ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಹೇಳಿದ್ರೆ DC ಗೆ, KL ರಾಹುಲ್ ಈ ಒಂದು ಸೀಸನ್ ಪರ್ಫಾರ್ಮ್ ಮಾಡಿದ ಮ್ಯಾಚ್ ಎಲ್ಲ ಗೆದ್ದಿದ್ದಾರೆ. ಓಕೆ, ನಾವು ಒಂದು ಮ್ಯಾಚ್ 2 ಮ್ಯಾಚ್ ಸೋತಿರ್ಬೋದು, ಓಕೆ, ಬಟ್ KL ರಾಹುಲ್ ಪರ್ಫಾರ್ಮ್ ಮಾಡಲೇಬೇಕು DC ಗೆ. ಬಿಕಾಸ್ ಓಪನಿಂಗ್ ಪ್ಲೇಯರ್ ಆಗಿ, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಅಂಡ್ ಫಿನಿಶರ್ ಆಗಿ ಕೆಲಸ ಮಾಡಲೇಬೇಕು KL ರಾಹುಲ್. ಯಾವ ತರ ಸಂಜು ಸ್ಯಾಮ್ಸನ್ CSK ಗೆ ಮಾಡ್ತಾ ಇದ್ರು ಆ ಕೆಲಸನ DC ಏನಾದರೂ KL ರಾಹುಲ್ ಮಾಡಿದ್ರೆ DC ಗೆಲ್ತಾರೆ, ಇಲ್ಲ ಅಂತ ಹೇಳಿ ಉದ್ರೋಗ್ಬಿಡ್ತಾರೆ. ಬಿಕಾಸ್ ಈ ಒಂದು ಮಿಡ್ಲ್ ಆರ್ಡರ್ ಅಂತೂ ಅಷ್ಟೊಂದೇನೋ ಸ್ಟ್ರಾಂಗ್ ಇದೆ, ಬಟ್ ಅವರು ಕೂಡ ಪರ್ಫಾರ್ಮ್ ಮಾಡ್ತಾಯಿಲ್ಲ. ಬಿಕಾಸ್ ಕರುಣ್ ನಾಯರ್ ಕೆರಿಯರ್ ಯಾಕೋ ಮುಗೀತು ಅಂತ ಅನ್ನಿಸ್ತಾ ಇದೆ ಇಲ್ಲಿಗೆ. ಬಿಕಾಸ್ ಅವ್ರು ಯಾವುದೇ ಥರ ಪರ್ಫಾರ್ಮೆನ್ಸ್ ಅಂತೂ ಬರ್ತಾ ಇಲ್ಲ. ಆಲ್ಮೋಸ್ಟ್ 4-5 ಚಾನ್ಸ್ ಕೊಟ್ಟಾಯ್ತು ಈ ಒಂದು ಸೀಸನ್ನು. ಬಟ್ ಇವತ್ತು ಒಳ್ಳೆ ಚಾನ್ಸ್ ಕೊಟ್ಟಿದ್ರು, ಒಳ್ಳೆ ಚಾನ್ಸ್ ಕೂಡ ಆಯಿತು ಕರುಣ್ ನಾಯರ್ಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಸ್ವೀಪ್ ಹೊಡೆಯಕ್ಕೆ ಹೋಗ್ಬಿಟ್ಟು ಫೈನ್ ಲೆಗಲ್ಲಿ ಕ್ಯಾಚ್ ಆಗಿದ್ದು. ಅಂಡ್ ಟ್ರಿಸ್ಟನ್ ಸಾಪ್ಸ್ ಅಂಡ್ ರಿಜ್ವಿ ಒಳ್ಳೆ ಇನ್ನಿಂಗ್ಸ್ನ ಆಡಿದ್ದು. ರಿಜ್ವಿ ಅಂತೂ ಬಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ನ ಆಡಿದ್ದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು. ಅಂಡ್ ಸ್ಟಬ್ಸ್ ಅಂತೂ ಮಗ ಎವ್ರಿ ಮ್ಯಾಚು ಈ ಒಂದು DC ಗೆ ಸಕ್ಕತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆಕ್ಚುಲಿ ಇವರು ಏನಕ್ಕೆ ಲೇಟಾಗಿ ಕಳಿಸ್ತಾರೆ ಅಂತ ಗೊತ್ತಿಲ್ಲ ಬ್ಯಾಟಿಂಗ್ಲಿ. ನಿತೀಶ್ ರಾಣಾಗಿಂತ ಮುಂಚೆನೇ ಕಳಿಸಿ ಇವರು ಆಕ್ಚುಲಿ ಇವರು ಹೊಡಿಯೋಕ್ಕೂ ಹೊಡಿತಾರೆ, ಮತ್ತೆ ಲಾಂಗ್ ಇನ್ನಿಂಗ್ಸ್ ಕೂಡ ಆಡ್ತಾರೆ, ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡ್ತಾರೆ. ಏನಕ್ಕೆ ಇಟ್ಕೊಂಡು ಇವ್ರನ್ನ ಅಲ್ಲೇ ಕೂರಿಸಿದ್ರು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಸ್ಟಬ್ಸ್ ಒಳ್ಳೆ ಪ್ಲೇಯರ್, ಓಕೆ, ಸೌತ್ ಆಫ್ರಿಕಾ ಪ್ಲೇಯರ್ಸ್ ನಿಮಗೆ ಗೊತ್ತು ಯಾವ ಥರ ಆಡ್ತಾರೆ ಅಂತ. ಡೇವಿಡ್ ಮಿಲ್ಲರ್ ಇದ್ರು, ಓಕೆ, ಡೇವಿಡ್ ಮಿಲ್ಲರ್ನ ಆಡಿಸ್ತಾರ ಬಿಕಾಸ್ ಅವ್ರ ಫಾರ್ಮ್ ಇಂದ. ಆಕ್ಚುಲಿ ಡೇವಿಡ್ ಮಿಲ್ಲರ್ ಏನಾರು ಅವತ್ತಿನ ಮ್ಯಾಚಲ್ಲಿ ಗೆಲ್ಸ್ಬಿಟ್ಟಿದ್ರೆ DC ಇವಾಗ ಒಂದು ಪಾಯಿಂಟ್ಸ್ ಲೆವೆಲ್ ಕಂಫರ್ಟಬಲ್ ಆಗಿ ಕೂತ್ಕೋತಾ ಇದ್ರು. ಬಟ್ ಇನ್ನು ಇರೋ 4 ಮ್ಯಾಚು ಕೂಡ ಗೆಲ್ಲಬೇಕು. ಇವಾಗ ಡೂ ಆರ್ ಡೈ ಆಗ್ಬಿಟ್ಟಿದೆ, ಮಾಡು ಇಲ್ಲವೇ ಮಡಿ. ಓಕೆ, ನಾನು ಗೆದ್ದರೆ ಪ್ಲೇ ಆಫ್ ರೇಸಿಗೆ ಬರ್ತೀರಾ, ಇಲ್ಲಾಂದರೆ ಹೊಗೆ ಹಾಕೋದಿರ ಅಂತಲೇ ಆಗಿದೆ. ಬಟ್ CSK ಇವತ್ತಿನ ಮ್ಯಾಚ್ ಸೋತಿದ್ರು ಕೂಡ ಇನ್ನೂ ಒಂದು ಚಾನ್ಸ್ ಇರ್ತಾಯಿತ್ತು. ಬಟ್ CSK ಸ್ವಲ್ಪ ಕಿಲಾಡಿ ಥರನೇ ಆಡ್ತಾ ಇದ್ದಾರೆ. ಅಂಡ್ CSK ಬೌಲರ್ಸ್ ಅಂತ ಇವತ್ತು ಏನು ಬೌಲಿಂಗ್ ಮಾಡಿದ್ ಮಗ, ಓ ಮೈ ಗಾಡ್. ಅಕೀಲ್ ಹುಸೇನ್ ಅಂಡ್ ನೂರ್ ಅಹಮದ್ ಏನು ಬೌಲಿಂಗ್ ಮಾಡಿದರೆ. ಅವ್ರು ಇನ್ನೊಬ್ರು ಇದಾರಲ್ಲ ಏನೋ ಪಂಜಾಬಿ ಪ್ಲೇಯರ್ ಗುರ್ಜಾಪ್ರೀತ್ ಸಿಂಗ್, ಅವರು ಕೂಡ ಒಳ್ಳೆ ಬೌಲಿಂಗ್ನ ಮಾಡಿದ್ದು. ಬಟ್ ನೂರ್ ಅಹಮದ್ ಅಂಡ್ ಅಕೀಲ್ ಹುಸೇನ್ ಬೆಸ್ಟ್ ಬೌಲಿಂಗ್ನ ಹಾಕಿದ್ದು ಇವತ್ತು ಟೀಮಿಗೆ. ಅಂಡ್ ಇವತ್ತಿನ ಮ್ಯಾಚಲ್ಲಿ ಜಸ್ಟ್
156 ರನ್ಸ್ ಅಷ್ಟೇ ಟಾರ್ಗೆಟ್ನ ಕೊಟ್ಟಿದ್ದು CSK. ಬಟ್ CSK ಈ ಒಂದು ಚೇಸ್ನ ಮಾಡೋಕ್ಕೆ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಕಮಾಲ್. ಸಂಜು ಸ್ಯಾಮ್ಸನ್ ಏನಾದರೂ ನೀವೇನಾದರೂ ಪವರ್ ಪ್ಲೇ ಎತ್ತಿಲ್ಲ ಅಂತ ಹೇಳಿದ್ರೆ ಓಕೆನಾ, ಅವರು ಕಂಪ್ಲೀಟಾಗಿ ನಿಮ್ಮ ಟೀಮ್ನ ಎತ್ತಿ ಬಿಸಾಕ್ಬಿಡ್ತಾರೆ. ಅಂಥ ಪ್ಲೇಯರು, ಅಂಥ ಕ್ವಾಲಿಟಿ ಪ್ಲೇಯರು. ಏನು ಮಗ ಸಂಜು ಸ್ಯಾಮ್ಸನ್ನು ಸ್ಟಾರ್ಟಿಂಗಿಂದ ಅವರು ಆ್ಯಕ್ಚುಲಿ ಇವತ್ತಿನ ಮ್ಯಾಚ್ನ ಇನ್ನಿಂಗ್ಸ್ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ರೆ ಸ್ಲೋ ಆಗೇ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ಸ್ಲೋ ಆಗಿ ಆಡ್ತಾ ಇದ್ರು. ಸೊ ಸಂಜು ಸ್ಯಾಮ್ಸನ್ ಅವಾಗಲೇ ಅರ್ಥ ಮಾಡ್ಕೊಂಡೆ, ನಾನಂತೂ ಅವಾಗಲೇ ಅರ್ಥ ಮಾಡ್ಕೊಂಡು ಓಕೆ ಈ ಒಂದು ಲೋಸ್ ಟಾರ್ಗೆಟ್ ಇದೆ, ಆಕ್ಚುಲಿ ಈ ಒಂದು ಇನ್ನಿಂಗ್ಸ್ನ ಇವರು ಫುಲ್ ಕಂಪ್ಲೀಟ್ ಮಾಡಿದ್ರೆ ಆ್ಯಕ್ಚುಲಿ ಗೆಲ್ತಾರೆ ಅಂತ ಅವರು ಮೈಂಡ್ಸೆಟ್ ಫುಲ್ ಯಾವ ಥರ ಗೇರ್ನ ಶಿಫ್ಟ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅಂತ ಹೇಳಿದ್ರೆ ಒಂಥರ ಬೇಗ ರೆಕ್ಟಿಫೈ ಮಾಡ್ತಾರೆ. ಏನಾಗ್ತಾ ಇರೋದು, ಏನು ಫೀಲ್ಡಲ್ಲಿ ಆಗ್ತಾ ಇದೆ ಎಲ್ಲನೂ ಕೂಡ ಬೇಗ ರೆಕಗ್ನೈಸ್ ಮಾಡಿ, ಬೇಗ ರಿಲೈಸ್ ಆಗಿ ಎಲ್ಲನೂ ಕೂಡ ಆ ಒಂದು ಟೈಮ್ಗೆ ಕರೆಕ್ಟಾಗಿ ಮಾಡಿಬಿಡ್ತಾರೆ. ಅದೇ ಇವತ್ತಿನ ಮ್ಯಾಚಲ್ಲಿ ಮಾಡಿದ್ದು. ಲಾಂಗ್ ಇನ್ನಿಂಗ್ಸ್ ಅವ್ರ ತಲೆಯಲ್ಲಿ ಬಂದಿದ್ದೇನೋ ಗೊತ್ತು ಅವ್ರಿಗೆ. ಅಟ್ಲೀಸ್ಟ್ 30 ಬಾಲ್ಸ್ ಆಡಿದ್ರೆ ಒಂದು 30 ರನ್ಸ್ ಹೊಡೆದಿದ್ರು ಸಾಕು, ಆಮೇಲೆ ನಾನು ಎಕ್ಸಿಲರೇಟ್ ಮಾಡ್ತೀನಿ ಆ್ಯಂಡ್ ಆಮೇಲೆ ನಾನು ಪಕ್ಕ ಸ್ಕೋರ್ನ ಮಾಡ್ತೀನಿ ಅಂತ ಗೊತ್ತು ಅವ್ರಿಗೆ. ಅದಕ್ಕೋಸ್ಕರ ಇವತ್ತಿನ ಮ್ಯಾಚಲ್ಲಿ ಸ್ಟಾರ್ಟಿಂಗ್ ಸ್ಲೋ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅವರು ಕೂಡ ಹೇಳ್ಕೊಂಡ್ರು ಇವತ್ತು ನಾನು ಸ್ಲೋ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದೆ ಬಿಕಾಸ್ ನಾನು ಮ್ಯಾಚ್ನ ಫಿನಿಶ್ ಮಾಡೋಕ್ಕೆ ಬಂದಿರೋದು. ನಾನು ಯಾವ್ದಾರ ಸ್ಲಾಗರು ಇಟ್ಟು ಅವೆಲ್ಲ ನಮ್ಗೆ ಬೇಕಾಗಿಲ್ಲ, ಬಟ್ ನನಗೆ ಗೊತ್ತು ರನ್ನ ಹೊಡಿತೀನಿ ಒಂದು ಟೈಮಲ್ಲಿ ಅಂತ. ಸೊ ನಾನು ಮ್ಯಾಚ್ನ ಫಿನಿಶ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದು. ಆ್ಯಂಡ್ ಇವತ್ತು 87 ರನ್ ಹೊಡಿತಾರೆ, ಕ್ರೂಷಿಯಲ್ ನಾಕ್ಸ್ ಇದು. ಆ್ಯಂಡ್ ರುತುರಾಜ್ ಗಾಯಕ್ವಾಡ್ ಲಾಸ್ಟ್ 2 ಮ್ಯಾಚು 50 ಹೊಡೆದಿದ್ದಾರೆ ನಾಟ್ ಔಟ್ ಆಗಿ. ಬಟ್ ಇವತ್ತಂತೂ ಬೇಗ ಔಟ್ ಆಗಿಬಿಡ್ತಾರೆ. ಅನ್ಫಾರ್ಚುನೇಟ್ ಅಂತ ಹೇಳ್ಬೋದು. ರುತುರಾಜ್ ಗಾಯಕ್ವಾಡ್ ಕ್ಯಾಪ್ಟನಿಂದ ಇವತ್ತು ಒಂದು ಬೆಸ್ಟ್ ನಾಕ್ ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದರು. ಆ್ಯಂಡ್ ಉರ್ವಿಲ್ ಪಟೇಲ್ ಓಕೆ ಸೇಮ್ ಪ್ಲೇಯರ್. ಓಕೆನಾ, ಅವ್ರ ಕಡೆಯಿಂದ ನಾವು ಲಾಂಗ್ ಇನ್ನಿಂಗ್ಸ್ ಎಲ್ಲನೂ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಬಂದ ಪುಟ ಇದ್ರೆ ಹೊಡಿತಾರೆ, ಇಲ್ಲ ಅಂದರೆ ಥ್ಯಾಂಕ್ ಯು ಅಂತಲೇ ಹೇಳ್ಬೋದು. ಯಾವ ಥರ ಪ್ರಶಾಂತ್ ವೀರ ಒಂದು ಕೆಲಸನ ಮಾಡ್ತಾ ಇರೋ ಥರ ಇವಾಗ ಉರ್ವಿಲ್ ಪಟೇಲ್ ಮಾಡ್ತಾರೆ. ಬಟ್ ಲಾಸ್ಟ್ ಏನು ಉರ್ವಿಲ್ ಪಟೇಲ್ ಆ್ಯಕ್ಚುಲಿ ಒಂಥರ ಫೈರ್ ಪರ್ಫಾರ್ಮೆನ್ಸನ್ನೇ ಕೊಡ್ತಾ ಇದ್ರು. ಬಟ್ ಈ ಒಂದು ದಿವಸ ಇನ್ನೂ ಆ ಥರ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸ್ಟಿಲ್ ಇನ್ನೂ ಮ್ಯಾಚಸ್ಗಳಿದೆ, ನೋಡೋದ ಏನು ಮಾಡ್ತಾರೆ ಅಂತ. ಕಾರ್ತಿಕ್ ಶರ್ಮಾ CSKಗೆ ಮತ್ತೊಬ್ಬ ಫಿನಿಷರ್ ಅಂತೂ ಸಿಕ್ಬಿಟ್ಟಿದ್ದಾರೆ. ಸೊ ಒಂಥರ ಇವರು MS ಧೋನಿ ಥರನ ಬ್ಯಾಟಿಂಗ್ ಆಡ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅದೇ ಒಂಥರ ಸ್ಟೈಲ್ ಅದೇ ಥರ ಇದೆ. ನಾನು ಇವರು ಯಾವಾಗ ಗ್ರೌಂಡ್ಗೆ ಬಂದು ಉರ್ವಿಲ್ ಪಟೇಲ್ ಔಟ್ ಆದಮೇಲೆ ಅಂದ್ಕೊಂಡೆ ಓಕೆ MS ಧೋನಿ ಏನಾದ್ರು ಬಂದ್ಬಿಟ್ರೆ ಅಂತ. ಅಲ್ಲಿ ನೋಡಿದ್ರೆ ಡಿಫೆನ್ಸು ಹಂಗೆ ಇದೆ, ಮತ್ತು ಡ್ರೈವ್ ಕೂಡ ಹಂಗೆ ಹೊಡಿದೆ, ಸ್ವಲ್ಪ ಸಿಮಿಲರ್ ಹಂಗೆ ಇದೆ. ಸೊ ಒಳ್ಳೆ ಫಿನಿಷರ್ ಸಿಕ್ಕಿರೋದು. ಬಟ್ ಇವ್ರ ಬಗ್ಗೆ ತುಂಬ ಸ್ಟಾರ್ಟಿಂಗ್ ಡಿಬೇಟ್ ನಡೀತಾ ಇತ್ತು. ಓಕೆ ಈ ಪ್ಲೇಯರು ಸಸ್ಟೈನ್ ಆಗ್ತಾರೆ ಈ ಒಂದು ಫಾರ್ಮ್ಯಾಟಲ್ಲಿ ಅಂತ. CSK ಅವರಿಗೆ ಫುಲ್ಲು ಫ್ರೀ ಬಿಟ್ಬಿಡೋದೆ ಅಂತ. ಹೋಗಿ ನೀನು ಬಿಂದಾಸಾಗಿ ಆಡು ಮಗ, ಈ ಸೀಸನ್ ಫುಲ್ ಚಾನ್ಸ್ನ ಕೊಡ್ತೀವಿ, ನೀನು ಯಾವ ಥರ ಯುಟಿಲೈಸ್ ಮಾಡ್ಕೋತೀಯ ಆ ಥರ ನಿನಗೆ ಅಪಾರ್ಚುನಿಟಿಗಳು ಸಿಗುತ್ತೆ ನೆಕ್ಸ್ಟ್ ಸೀಸನ್ ಅಂತ. ಸೊ ಅದಕ್ಕೋಸ್ಕರ ಬಿಂದಾಸಾಗಿ ಆಡ್ತಾ ಇದ್ದಾರೆ. ಆ್ಯಂಡ್ ಒಂಥರ ಸಂಜು ಸ್ಯಾಮ್ಸನ್ ಜೊತೆ ಇವರು ಕೂಡ ಒಂದು ಮೆಚುರಿಟಿ ಕ್ರಿಕೆಟ್ನ ಆಡಿದ್ದು. ಆ್ಯಕ್ಚುಲಿ ಇವರು ಮೆಚುರಿಟಿ ಇದೆ ಅಂತ ಅನ್ನಿಸ್ತು ಇವತ್ತಿನ ಮ್ಯಾಚಲ್ಲಿ. ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಒಂದು ಕಡೆ ಅವರು ಕೂಡ ಸಿಂಗಲ್ ರೊಟೇಟ್ ಮಾಡ್ತಾಯಿದ್ರು ಮತ್ತು ಬ್ಯಾಟ್ ಬಾಲ್ನ ಪನಿಷ್ ಮಾಡ್ತಾಯಿದ್ರು. ಸೇಮ್ ಇವರು ಕೂಡ ಆ ಒಂದು ಕೆಲಸನೇ ಮಾಡ್ತಾಯಿದ್ದು. ಅವ್ರ ಜೊತೆ ನಿಂತ್ಕೊಂಡು ಇವರು ಒಂದು ಟೈಮಲ್ಲಿ ಇವ್ರ ಮೇಲೆ ಪ್ರೆಷರ್ ಇತ್ತು, ಆ ಒಂದು ಪ್ರೆಷರ್ನ ರಿಲೀಫ್ ಮಾಡಿದ್ದು, ಆ ಒಂದು ಪ್ರೆಷರ್ನ ಆಚೆ ಹಾಕಿದ್ದು ಸಂಜು ಸ್ಯಾಮ್ಸನ್. ಬಿಕಾಸ್ ಆ ಒಂದು ಟೈಮಲ್ಲಿ ಇವರು ಸ್ವಲ್ಪ ಜಾಸ್ತಿ ಬಾಲ್ನ ಆಡ್ಬಿಟ್ಟಿರ್ತಾರೆ, ಕಡಿಮೆ ರನ್ಸ್ನ ಕೂಡ ಹೊಡಿರ್ತಾರೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ ಕೂಡ ಕಂಪ್ಲೀಟಾಗಿ 31 ಬಾಲ್ 40 ರನ್ ಹೊಡೆದಿರ್ತಾರೆ. ಬಟ್ ಲಾಸ್ಟ್ ಒಂದು 2 6 ಬಂತು, ಅಲ್ಲಿಗೆ ಮ್ಯಾಚ್ ಅಪ್ ಆಯಿತು. ಇಲ್ಲ ಅಂತ ಹೇಳಿದ್ರೆ ಸಂಜು ಸ್ಯಾಮ್ಸನ್ ಬುಡಕ್ಕೆ ಬಂದಿರೋದು. ಬಟ್ ಇನ್ನೂ ತುಂಬ ಸ್ಟಿಲ್ ಇನ್ನೂ ಓವರ್ ತುಂಬ ಜಾಸ್ತಿನೇ ಇತ್ತು. ಆ್ಯಕ್ಚುಲಿ ಇವತ್ತಿನ ಮ್ಯಾಚ್ನ 17.3 ಓವರ್ಗೆ ಮುಗಿಸ್ಬಿಟ್ಟಿರೋದು. ಬಟ್ ಸಂಜು ಸ್ಯಾಮ್ಸನ್ ಬ್ಯಾಟಿಂಗಿಂದ ಅಂತೂ ಸಖತ್ ಬ್ರಿಲಿಯಂಟ್ ನಾಕ್ಸ್ಗಳು ಬರ್ತಾ ಇರೋದು. ಆ್ಯಂಡ್ ಫ್ಯೂಚರ್ ಇಂಡಿಯಾಗೆ ಇವಾಗ ವಿಕೆಟ್ ಕೀಪರ್ KL ರಾಹುಲ್, ರಿಷಬ್ ಪಂತ್ ಅಂತ ಯೋಚನೆ ಮಾಡಬೇಕು. ರಿಷಬ್ ಪಂತ್ ಥ್ಯಾಂಕ್ ಯು ಇಂಡಿಯಾಗೆ ಸ್ವಲ್ಪ ಇನ್ನೊಂದು ವರ್ಷ, ಯಾಕಂತ ಹೇಳಿದ್ರೆ ಒಳ್ಳೆ ಫಾರ್ಮಲ್ಲಂತೂ ಇಲ್ಲ, ಅವ್ನ ಟೀಮು ಕೂಡ ಗೆಲ್ತಾ ಇಲ್ಲ, ಏನಾಗಿದೆ ಅಂತಲೇ ಗೊತ್ತಿಲ್ಲ. ಅಲ್ಲಿ ನೋಡ್ರೆ KL ರಾಹುಲ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ಸಂಜು ಸ್ಯಾಮ್ಸನ್ ಅಂತೂ ಬೆಂಕಿ ಪರ್ಫಾರ್ಮೆನ್ಸು ಬರ್ತಾ ಇದೆ. ಆ್ಯಂಡ್ ಇವತ್ತಿನ ಮ್ಯಾಚಲ್ಲಿ DCಗೆ ಇನ್ನು 4 ಮ್ಯಾಚ್ ಉಳ್ಕೊಂಡಿದೆ. DC ಅವ್ರಿಗೆ ಗೆಲ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಇನ್ನು 4ಕ್ಕೆ 4 ಗೆದ್ರೆ ಮಾತ್ರ ಪ್ಲೇ ಆಫ್ನ ಡೋರ್ನ ಒಡೆದು ಒಳಗಡೆ ಬರ್ಬೋದು. ಈಗ ಆಲ್ರೆಡಿ CSK ಅವರು ಡೋರ್ನ ಒಡೆದ ಕೆಚ್ಬಿಟ್ಟಿದ್ದಾರೆ, ಡೋರ್ನ ಒಡೆದಾಕ್ಬಿಟ್ಟಿದ್ದಾರೆ. ಇನ್ನೇನಿದ್ರು ಒಳಗೆ ಬರೋದಷ್ಟೇ. ಇನ್ನೇನಾದರೂ ಒಳಗೆ ಬರಬೇಕು ಅಂದರೆ ಎಲ್ಲ ಮ್ಯಾಚು ಕೂಡ ಗೆಲ್ಲಬೇಕು. ಸೊ ನೋಡ್ದೆ ಇಲ್ಲಿಂದ ಏನು ಮಾಡ್ತಾರೆ CSK ಅಂತ. ಬಿಕಾಸ್ ಇನ್ನು ಉಳ್ಕೊಂಡಿರೋದು ಈ 4 ಗೇಮು, 4ರಲ್ಲಿ ಅಟ್ಲೀಸ್ಟ್ 3 ಗೆಲ್ಲಲೇಬೇಕು. 4 ಗೆದ್ದರೆ ಅಪ್ಪ CSK ಅಂತೂ ತಡೆಯೋಕ್ಕೆ ಆಗಲ್ಲ. ಬಿಕಾಸ್ CSK ಫ್ಯಾನ್ಸ್ ಅಂತೂ ಹಿಡಿಯೋಕ್ಕೆ ಆಗಲ್ಲ ಇನ್ಮೇಲಂತೂ. ಬಿಕಾಸ್ CSK ಆ ಲೆವೆಲ್ಗೆ ಆಡ್ತಾ ಇದ್ದಾರೆ. ಆ್ಯಂಡ್ CSK ಒಳ್ಳೆ ಮೂಮೆಂಟ್ ಅಂತ ಸಿಕ್ಕಿದೆ. ನೋಡೋದ ಇದನ್ನು ಎಲ್ಲಿವರೆಗೂ ಫಾರ್ವರ್ಡ್ ಬರ್ತಾರೆ ಇಲ್ಲ ಬ್ಯಾಕ್ವರ್ಡ್ ಉಳ್ಕೋತಾರೆ ಅಂತ. ಸೊ ನೋಡೋದ ಏನಾಗುತ್ತೆ ಅಂತ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. See you.